ನಮಸ್ಕಾರ. ಇವತ್ತಿನ ವಿಡಿಯೋ 1, 3, 7, 10 ರೂಲ್. SEPಯಲ್ಲಿ ಈ ಹೊಸ ನಿಯಮ ಪಾಲಿಸಿದರೆ ನಷ್ಟವೇ ಇಲ್ಲ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡಬೇಕಾದ್ರೆ ಒಂದು ರೂಲನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ 7531 ರೂಲ್ ಅಂತ ಕರೀತಾರೆ. ಮತ್ತೆ ನಾವು ನಮ್ಮ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೆ ಸಲಹೆ ಕೊಡೋದೇನು ಅಂತಂದರೆ, ನೀವುಗಳು SIP ಮಾಡಬೇಡಿ, SEP ಮಾಡಿ. ಯಾಕಂದರೆ SEPಯಲ್ಲಿ SIPಗಿಂತ ಅಂದಾಜು 2, 3, 4 ಪಟ್ಟು ಜಾಸ್ತಿ ದುಡ್ಡು ಬರುತ್ತೆ. ಆದ್ದರಿಂದ ಇವತ್ತು SEP ಮಾಡಬೇಕಾದ್ರೆ ಒಂದು ಹೊಸ ರೂಲನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದು 1, 3, 7, 10 ರೂಲ್. 1, 3, 7, 10 ರೂಲ್ನಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ನಂಬರ್ 1 ಏನು ಅಂತಂದ್ರೆ, ಸ್ಟೆಪ್ ಅಪ್ ಯುವರ್ SEP ಒನ್ಸ್ ಎ ಇಯರ್. 1 ಅಂತಂದ್ರೆ ಒನ್ಸ್ ಎ ಇಯರ್ ಅಂದ್ರೆ ನೀವು ಅದೇನು ಅಮೌಂಟನ್ನು 5,000 ರೂಪಾಯಿ ಅಂತ ಹಾಕ್ತೀವಿ, ಅದನ್ನು ನೀವು ಒಂದು ವರ್ಷಕ್ಕೊಮ್ಮೆ 5% ಅಥವಾ 10% ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಸಂಬಳ ಜಾಸ್ತಿ ಆದಾಗೆ ಆವಾಗ ನಿಮಗೆ ಮುಂದಿನ ದಿನಗಳಲ್ಲಿ ಬರುವಂಥ ಒಟ್ಟು ಮೊತ್ತ ಜಾಸ್ತಿ ಆಗುತ್ತೆ ಮತ್ತು ಕೊನೆಯಲ್ಲಿ ದೊಡ್ಡ ಮೊತ್ತದ ಹಣ ಎಕ್ಸ್ಟ್ರಾ ಆಗಿ ಕ್ರೋಢೀಕರಣ ಆಗುತ್ತೆ. ಅದಕ್ಕೆ ನಾವು ನಂಬರ್ 1 ಅಂತ ಕರೀತೇವೆ. ಈಗ ನಂಬರ್ 3ಗೆ 3 ಪಾಯಿಂಟ್ಸ್ ಆಫ್ ಕನ್ಫ್ಯೂಷನ್ ಇನ್ ಅವರ್ ಮೈಂಡ್ಸ್. ಮೊದಲನೇದು, ಶಲ್ ಐ ಬುಕ್ ಪ್ರಾಫಿಟ್ಸ್? ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, ಸರ್ ನಾನು 5 ವರ್ಷ ಹಾಕಿದ್ದೀನಿ, 3 ವರ್ಷ ಹಾಕಿದ್ದೀನಿ SEPನಲ್ಲಿ, ಈಗ ಒಂದು ದೊಡ್ಡ ಮೊತ್ತ ಬಂದಿದೆ, ಈಗ ಅದನ್ನು ಮಾರ್ಕೊಂಡ್ಬಿಟ್ಟು ಮತ್ತೆ ಪುನಃ SEPನ ಪ್ರಾರಂಭ ಮಾಡ್ತೇನೆ. ಯಾಕಂದ್ರೆ ಈಗಾಗಲೇ ಬಂದಿದೆ ಪ್ರಾಫಿಟ್, ಮುಂದೆ ಪ್ರಾಫಿಟ್ ಇದೇ ತರ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದು ರಾಂಗ್ ಅಪ್ರೋಚ್ ಆಗುತ್ತೆ. ಯಾಕಂದ್ರೆ ಒಮ್ಮೆ ನೀವು ಮಾರ್ಕೊಂಡ ಮೇಲೆ ನಿಮಗೆ ಚಕ್ರ ಬಡ್ಡಿಯಲ್ಲಿ ಇನ್ನೊಮ್ಮೆ ದುಡ್ಡು ಬರೋದಿಲ್ಲ. ಜಾಸ್ತಿ ದುಡ್ಡು SEPಲಿ ಬರೋದು ಕೊನೆಯಲ್ಲಿ ಚಕ್ರ ಬಡ್ಡಿಯಿಂದಾಗಿ. ಆದ್ದರಿಂದ ಯಾವ ಕನ್ಫ್ಯೂಷನ್ ಬೇಡ. ನೀವು ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ದುಡ್ಡು ಬೇಕಾದಾಗ ಆ ಮೊತ್ತದಿಂದ ಹಣ ತಗೊಳ್ಳಿ, ಆದರೆ ಎಲ್ಲವನ್ನು ಒಟ್ಟಿಗೆ ಮಾರ್ಲಿಕ್ಕೆ ಹೋಗಬೇಡಿ. ಈಗ ಎರಡನೇ ಕನ್ಫ್ಯೂಷನ್, ಶಲ್ ಐ ಸ್ಟಾಪ್ SEP? ಬಹಳ ಜನ ನಮಗೆ ಕೇಳುವ ಪ್ರಶ್ನೆ ಕೂಡ ಇದೇನೆ. ಈಗ ಮಾರುಕಟ್ಟೆ ಉತ್ತುಂಗದಲ್ಲಿದೆ, ಮೇಲಕ್ಕೆ ಹೋಗಿದೆ, ಈಗ ನಾನು SEPನ ಸ್ಟಾಪ್ ಮಾಡಿಬಿಟ್ಟು ಇನ್ನು 2 ವರ್ಷ ಆದ್ಮೇಲೆ ಮತ್ತೊಮ್ಮೆ ಪ್ರಾರಂಭ ಮಾಡ್ತೇನೆ ಅಂದರೆ, ಬಹಳ ಜನರ ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದ್ರೆ, SEP ಅಮೌಂಟು ಜಾಸ್ತಿ ಇದ್ದಾಗ ಮಾಡಬಾರ್ದು, ಕಮ್ಮಿ ಇದ್ದಾಗ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅದು ಕೂಡ ತಪ್ಪಾಗುತ್ತೆ. ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಟೈಮಿಂಗ್ ಮಾರ್ಕೆಟ್ ಅಂತ ಕರೀತೇವೆ. ಅಂದ್ರೆ ನಮ್ಮ SEPನಲ್ಲಿ ಬರುವಂತ ಹಣ ಫಿಕ್ಸೆಡ್ ಡಿಪಾಸಿಟ್ ತರ ಒಂದೇ ತರ ಮೇಲಕ್ಕೆ ಹೋಗೋದಿಲ್ಲ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅಕಸ್ಮಾತ್ ಮೇಲಕ್ಕಿದೆ ಅಂತ ನೀವು ಹಾಕದೇ ಇದ್ರೆ ಅದರ ಮೇಲೆ ಸ್ವಲ್ಪ ದಿನ ಬಿಟ್ಟು ಅದರಿಂದ ಮೇಲಕ್ಕೆ ಹೋದ್ರೆ ಆವಾಗ ನಿಮಗೆ ಬೇಸರ ಆಗುತ್ತೆ, ತಪ್ಪು ಮಾಡಿದೆ ಅಂತ. ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ ಅಂತ ಗೊತ್ತಿಲ್ಲ. ಕರೆಕ್ಟ್ ಆಗಿರೋ ಟೆಕ್ನಿಕ್ ಏನಂದ್ರೆ, ಪ್ರತಿ ತಿಂಗಳು SEP ಮಾಡ್ತಾ ಹೋಗೋದು, ಸ್ಟಾಪ್ ಮಾಡ್ಲಿಕ್ಕಿಲ್ಲ. ಈಗ ಮೂರನೇ ಕನ್ಫ್ಯೂಷನ್, ಶಲ್ ಐ ಸೆಲ್ ಮೈ ಶೇರ್ಸ್? ಕೆಲವು ಸತಿ ಫಾರ್ ವೇರಿಯಸ್ ರೀಸನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ರ್ಯಾಶ್ ಆಗ್ಬೋದು. ಕೊರೋನಾ, ವಾರು, ಎಕನಾಮಿಕ್ ಸ್ಲೋ ಡೌನ್, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇತ್ಯಾದಿ ಇತ್ಯಾದಿ. ಆ ಸಮಯದಲ್ಲಿ ಜನ ತಿಳ್ಕೊಳ್ಳೋದು, ಮಾರುಕಟ್ಟೆ ಕೆಳಗೆ ಬಿದ್ದಿದೆ, ಈಗ ನಾನು ಮಾರ್ಕೊಂಡ್ಬಿಡ್ತೇನೆ. ಆದರೆ ಆ ಮಾರುಕಟ್ಟೆ ಕೆಳಗೆ ಬಿದ್ದದ್ದು ಯಾವುದೋ ಒಂದು ಕಾರಣದಿಂದ. ಆ ಕಾರಣ ಏನಾದರೂ ಸ್ವಲ್ಪ ಸುಧಾರಣೆ ಆಯಿತು ಅಂತಂದ್ರೆ ಮಾರುಕಟ್ಟೆ ಸಡನ್ ಆಗಿ ಮೇಲಕ್ಕೆ ಹೋಗುತ್ತೆ. ಆವಾಗ ನಿಮಗನ್ಸುತ್ತೆ, ತಪ್ಪು ಮಾಡದೆ ನಾನು ಮಾರ್ಕೊಂಡು, ಯಾಕಂದ್ರೆ ತಿರುಗಿ ನಾನು ಹೈಯೆಸ್ಟ್ ಲೆವೆಲಲ್ಲಿ ಶೇರ್ಗಳನ್ನು ಮತ್ತೊಮ್ಮೆ ಕೊಡಬೇಕಾಗುತ್ತೆ. ಅದರಿಂದಾಗಿ ಈ 3 ಕನ್ಫ್ಯೂಷನ್ ಇಂದ ಹೊರಗೆ ಬರಬೇಕು. ಸೊ ಅದರಿಂದ 1, 3, 7, 10 ರೂಲಲ್ಲಿ 1 ಮತ್ತು 3 ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ನಾನು ನಂಬರ್ 7 ಅದರ ಸಿಗ್ನಿಫಿಕೆನ್ಸ್ ಬರ್ತಾ ಇದ್ದೇನೆ. ನಾವು ನಮ್ಮ ಹಲವು ವಿಡಿಯೋಗಳಲ್ಲಿ ಹಿಂದಿನ ದಿನಗಳಲ್ಲಿ ಹೇಳಿದ್ದೇವೆ, ಹೆಚ್ಚಿನ ಜನ SEP ಮಾಡೋದು, SIP ಮಾಡೋದು ಮ್ಯೂಚುವಲ್ ಫಂಡಲ್ಲಿ ಕೇವಲ 1 ವರ್ಷ, 2 ವರ್ಷ, 3 ವರ್ಷ. ಮತ್ತೆ 1 ವರ್ಷ, 2 ವರ್ಷ, 3 ವರ್ಷಕ್ಕೆ ಮಾರ್ಕೊಂಡ್ರೆ ನಿಮಗೆ ಲಾಸು ಆಗ್ಬೋದು, ಪ್ರಾಫಿಟು ಆಗ್ಬೋದು. ಅದರಿಂದಾಗಿ ಕರೆಕ್ಟ್ ಆಗಿರೋ ಟೆಕ್ನಿಕ್ ಏನು ಅಂತಂದ್ರೆ, ನಾವು ಮಾಡಿದ ರಿಸರ್ಚ್ ಪ್ರಕಾರ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಯಾರು ಹಣವನ್ನು ಹಾಕಿದ್ದಾರೋ, 7 ವರ್ಷಕ್ಕಿಂತ ಮೇಲೆ ಹಾಕಿದ್ದಾರೋ, ಆವಾಗ ಲಾಸ್ ಆಗುವಂತ ಚಾನ್ಸಸ್ ಅತಿ ಕಡಿಮೆ. ನಿಮಗೋಸ್ಕರ ಒಂದು ಸಣ್ಣ ಟ್ಯಾಬ್ಲರ್ ಕಾಲಮನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಚಾನ್ಸಸ್ ಆಫ್ ನೆಗೆಟಿವ್ ರಿಟರ್ನ್ಸ್ ಆಫ್ ನಿಫ್ಟಿ 50 ಇಂಡೆಕ್ಸ್.
ಒಂದೇ ದಿನ ಹಣ ಹಾಕಿದ್ರೆ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ 46%. ಒಂದು ತಿಂಗಳು ಇಟ್ಕೊಂಡ್ರೆ 39%. 3 ತಿಂಗಳು ಹಣ ಹೂಡಿ ತೆಗೆದ್ರೆ 36% ಚಾನ್ಸಸ್ ಲಾಸ್ ಆಗುವಂತದ್ದು. 6 ತಿಂಗಳಿಗೆ 32, 1 ವರ್ಷಕ್ಕೆ 25, 2 ವರ್ಷಕ್ಕೆ 17, 3 ವರ್ಷಕ್ಕೆ 8%, 4 ವರ್ಷಕ್ಕೆ ಆಗೋದು 5% ಆಯ್ತು. 5 ವರ್ಷಕ್ಕೆ ಕೇವಲ 0.1% ಚಾನ್ಸಸ್ ಆಫ್ ನೆಗೆಟಿವ್ ರಿಟರ್ನ್. 7 ವರ್ಷಕ್ಕೆ 0, 10 ವರ್ಷಕ್ಕೆ 0. ಅಂದ್ರೆ 7 ವರ್ಷದ ಮೇಲೆ ಯಾರಾದರೂ ಸತತವಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾರೆ ಅಂತಂದ್ರೆ ಪ್ರಾಫಿಟ್ ಅಲ್ಲದೆ ಲಾಸ್ ಆಗೋದೇ ಇಲ್ಲ. ಆದ್ದರಿಂದ ನಂಬರ್ 7 ಸ್ಟ್ಯಾಂಡ್ಸ್ ಫಾರ್ ಮಿನಿಮಮ್ ನಂಬರ್ ಆಫ್ ಇಯರ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಸ್ಟಾಕ್ ಮಾರ್ಕೆಟ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಅಂದಾಜು 22ರಿಂದ 25 ಸೆಕ್ಟರ್ ಎದ್ದು ಕಾಣುವಂತದಿದೆ. ಅಂದ್ರೆ ತುಂಬಾ ಡೈವರ್ಸಿಫಿಕೇಶನ್ ಆಗೋಯ್ತು, ಎಲ್ಲಾದ್ರೂ ಹಾಕ್ತೇನೆ ಅಂತಂದ್ರೆ. ಅಂದ್ರೆ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ 10 ಸೆಕ್ಟರ್ಗಳಲ್ಲಿ ನೀವು ಹಣವನ್ನು ಹಾಕ್ಬೋದು. ಆದ್ದರಿಂದ ಆ ಒಂದೊಂದು ಸೆಕ್ಟರ್ನಲ್ಲಿ ನೀವು 1 ರಿಂದ 2 ಮುಂಚೂಣಿಯಲ್ಲಿರುವ ಷೇರುಗಳನ್ನು ಸೆಲೆಕ್ಟ್ ಮಾಡಿ ಅವುಗಳಲ್ಲಿ ಹಣವನ್ನು ಹಾಕ್ಬೋದು. ಅಂದ್ರೆ ಮ್ಯಾಕ್ಸಿಮಮ್ 10 ರಿಂದ 12 ಕಂಪನಿ ಪೋರ್ಟ್ಫೋಲಿಯೋ ಓವರ್ ದ ನೆಕ್ಸ್ಟ್ 10 ಸೆಕ್ಟರ್ಸ್. ಮತ್ತೆ ಡೈವರ್ಸಿಫಿಕೇಶನ್ ಬಗ್ಗೆ ಮಾತಾಡಿದೆ. ನೀವೇನಾದರೂ ಕಮ್ಮಿ ಷೇರುಗಳಲ್ಲಿ ಹಾಕಿದ್ರೆ ತುಂಬಾ ರಿಸ್ಕ್ ಜಾಸ್ತಿ ಆಗುತ್ತೆ. ಮತ್ತೆ ಜಾಸ್ತಿ ಸೆಕ್ಟರ್ಗಳಲ್ಲಿ ಹಾಕಿದ್ರೆ ನಿಮಗೆ ಪ್ರಾಫಿಟ್ ಇಷ್ಟೇ ಬರುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಆದ್ದರಿಂದ ನಾವು ಹೇಳೋದು 10 ಸೆಕ್ಟರ್ಗಳಲ್ಲಿ 10 ಷೇರುಗಳಲ್ಲಿ ಹಾಕಿ. ಈಗ ನಿಮ್ಮ ಮುಂದೆ ಇವತ್ತಿನ 1370 ರೂಲಿನ ಸಾರಾಂಶವನ್ನು ಇಡ್ತಾ ಇದ್ದೇನೆ. ಮೊದಲನೇದು ಸ್ಟೆಪ್ ಅಪ್ SIP ಒನ್ಸ್ ಎ ಇಯರ್. ಎರಡನೇದು ಮ್ಯಾನೇಜ್ 3 ಮೆಂಟಲ್ ಆಸ್ಪೆಕ್ಟ್ಸ್ ಆಫ್ ಇನ್ವೆಸ್ಟಿಂಗ್. 7 ಅಂದ್ರೆ ಮಿನಿಮಮ್ 7 ಇಯರ್ಸ್ ಆಫ್ ಇನ್ವೆಸ್ಟ್ಮೆಂಟ್. 10 ಅಂತಂದ್ರೆ ಸೆಲೆಕ್ಟ್ 10 ಡಿಫರೆಂಟ್ ಸೆಕ್ಟರ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಈ 1370 ರೂಲ್ನಲ್ಲಿ ಯಾವುದು ಇಂಪಾರ್ಟೆಂಟ್? 1, 3, 7, 10? ಯೋಚನೆ ಮಾಡಿ ವಿಡಿಯೋನ 2 ಸತಿ 3 ಸತಿ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕನ್ನಡಿಗರಿಗೆ ಸೇವೆ ಮಾಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೇವೆ. ಅದರಿಂದಾಗಿ ನಮ್ಮ ಬೆನ್ನು ತಟ್ಟಬೇಕು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇತರರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.